ಮಾಡಿದ್ರೆ ಏನಾಯ್ತು? ಹಲೋ ಕರ್ನಾಟಕ, ನಮಸ್ಕಾರ. ನಾವು ಇವತ್ತು ಬೆಂಗಳೂರಿನಿಂದ ಸರಿಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಹಾಂಟೆಡ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ರದೇಶದಲ್ಲಿರುವ ಅಕ್ಕಪಕ್ಕದ ಜನರು ಹೇಳುವ ಪ್ರಕಾರ ಅಲ್ಲಿರುವ ಜನರಿಗೆ ವಿಚಿತ್ರವಾದ ನೆಗೆಟಿವ್ ಫೀಲಿಂಗ್ಸ್ ಆಗ್ತಿದೆ ಎಂಬ ಇನ್ಫಾರ್ಮೇಷನ್ ನಮಗೆ ಬಂದ ಕೂಡಲೇ ನಾವು ತಡ ಮಾಡದೆ ಆ ಜಾಗಕ್ಕೆ ಹೋಗಲು ಸಿದ್ಧವಾದರೆ, ಆ ಒಂದು ಜಾಗಕ್ಕೆ ಹೋಗಲು ನನಗೆ ಮತ್ತು ನಮ್ಮ ತಂಡಕ್ಕೆ ಭಯವಾದರೂ ಕೂಡ ನಾವು ಅಲ್ಲಿ ಹೋಗೋಕ್ಕೆ ಹಿಂದೇಟು ಹಾಕಿಲ್ಲ. ಈ ಒಂದು ಚಾಲೆಂಜ್ನ ನಮಗೆ ನಾವೇ ತಗೊಂಡಿರೋ ಕಾರಣ ಏನಾದರೂ ಅಲ್ಲಿ ಅವಘಡ ಸಂಭವಿಸಿದರೂ ನಮಗೆ ನಾವೇ ಹೊಣೆಯಾಗುತ್ತೇವೆ ಎಂದು ಹೇಳುತ್ತಾ ಈ ವಿಡಿಯೋನ ಮುಂದುವರಿಸೋಣ. ಹಾಯ್, ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ಆ್ಯಕ್ಚುಲಿ ಮತ್ತೊಂದು ಗೋಸ್ಟ್ ಚಾಲೆಂಜ್ ವಿಡಿಯೋಗೆ ಬಂದಿದ್ದೀವಿ. ಸೊ ಯಾರೋ ಒಬ್ಬ ಸಬ್ಸ್ಕ್ರೈಬರು ನನಗೆ ಒಂದು ಮೇಲ್ ಮಾಡಿದರು ಪರ್ಸ್ನಲಿ. ಸೊ ಈ ಒಂದು ಜಾಗಕ್ಕೆ ಹೋಗಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಟ್ ಆದರೆ ಆ ಜಾಗಕ್ಕೆ ಹೋಗಿ ಸೊ ಅಲ್ಲಿ ಒಂದು ವಿಚಿತ್ರವಾದ ಅನುಭವಗಳು ಜನರಿಗೆ ಆಗ್ತಿದೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗ್ತಿದೆ ಅಂತ ಅವರು ನನಗೆ ಮೇಲ್ ಮಾಡಿದರು. ಈ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ. ದಿನಾಕರ್ ಆ್ಯಂಡ್ ವಿನೀತ್, ಸೊ ಆರ್ ಯು ಗೈಸ್ ರೆಡಿ? ರೆಡಿ ಬ್ರೋ. ಆಯ್ತು. ಭಯ ಇರುವಂಥ ಪ್ಲೇಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀರಾ? ಭಯ ಆಗ್ತಿಲ್ವಾ? ಲೆಟ್ಸ್ ಸ್ಟಾರ್ಟ್. ಆಯ್ತು ಬ್ರೋ. ಪ್ಲೇಸ್ ನೋಡೋಕ್ಕೆ ಭಯ ಆಗ್ತಿದೆಯಲ್ಲ? ಗೈಸ್, ಆ್ಯಕ್ಚುಲಿ ಇಲ್ಲಿಂದಾನೇ ಆ ಒಂದು ಪ್ಲೇಸು ಸ್ಟಾರ್ಟ್ ಆಗ್ತಿದೆ. ಸೊ ಅದೇ ಪ್ಲೇಸ್ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲೇ ಒಂದು ಆಲ್ಮೋಸ್ಟ್ ಇವಾಗ ಟೈಮ್ 12:15 ಆಗಿದೆ. ಸೊ 3:30ವರೆಗೂ ನಾವು 4 ಗಂಟೆವರೆಗೂ ಅಲ್ಲೇ ಇರ್ತೀವಿ. ಸೊ ನೋಡೋಣ ಏನಾದರೂ ಒಂದು ಅನುಭವ ನಮ್ಗೆ ಆಗುತ್ತಾ ಅನ್ನೋದು. ಸೊ ಅದು ಅಲ್ಲದೆ ನಾವು ಚಿಕನ್ ತಂದಿದ್ದೀವಿ. ಚಿಕನ್ ಮಾಂಸ ಅಂತಂದರೆ ದೆವ್ವ ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡೋಣ. ಏಮೈ ವಿನೀತ್, ಭಯ ಇಟ್ಕೊಂಡಿರ್ತೀಯ ಬಾಪ. ಏನೆಲ್ಲ ಹೊಸ ಮೈಂಡ್ ಸೆಟ್. ಏನಾಯ್ತು? ಏನಾಗ್ತದೆ ನಿಮಗೆ? ಮೈಂಡ್ ಸೆಟ್ ಇವೆಲ್ಲ ಬೇಕಾಗಿತ್ತು ಸ್ವಲ್ಪ ಸುಮ್ಮನೆ ನಿಮ್ದಾಗಿ ಮಾಡ್ಕೊಂತ ಬಾಗುರು ನೀನು. ಯಾಕೆ ಗುರು? ಹೆಚ್ಚು ಕಮ್ಮಿ ಏನಾದ್ರು ಆದರೆ ಯಾರಪ್ಪ ಜವಾಬ್ದಾರಿ? ನಾನು ಗ್ಯಾರಂಟಿ ಕೊಡ್ತೀನಿ ಬಾ, ಏನೂ ಆಗೋಲ್ಲಪ್ಪ. ನಿಮಗೇನಪ್ಪ ಬಾಸ್ ಆಂಜನೇಯ ಇದ್ದಾರೆ, ಬನ್ನಿ ಅಷ್ಟೇ. ಜೈ ಆಂಜನೇಯ ಅನ್ಕೊಂಡು ನುಗ್ತಾ ಇರಬೇಕು. ಏನಾಗುತ್ತೋ ಆಮೇಲೆ ವಿನೀತ್. ಅದು ಇನ್ನೊಂದು ರೀತಿ ಇಲ್ವೇ ನಮ್ಗೆ ಬಾವಿನಿತ್ ನನ್ನ ಜೊತೆ ಬಾವಿನಿತ್. ನನ್ನ ಮಗನ ಜೊತೆ ಹೋದ್ರೇ ಒಂದು ಹುಡುಗಿಯ ಭಯ ಇಟ್ಕೊಂಡು ಅಲ್ಲ. ಈ ಪರ್ಸನಾಲಿಟಿ ಇಟ್ಕೊಂಡಿದ್ಯಾ, ಈ ಥರ ಸಿಂಹದ ಥರ ಕಾಣಿಸ್ತಾ ಇದೆಯಾ? ಗಾಯ್ಸ್, ಈಗ ನೀವು ಒಂದು ವಿಚಿತ್ರವಾದ ಶಬ್ದವನ್ನು ಕೇಳಿಸಿಕೊಂಡಿರಬಹುದು. ಇನ್ ಕೇಸ್ ಕೇಳಿಸ್ಕೊಂಡಿಲ್ಲ ಅಂತಂದರೆ ನೀವು 20 ಸೆಕೆಂಡ್ಸ್ ಮತ್ತೆ ಹಿಂದೆ ಹೋಗಿ ವಿಡಿಯೋನ ರೀಪ್ಲೇ ಮಾಡಿ ನೋಡಬಹುದು. ಆದರೆ ಈ ಶಬ್ದ ನಾವು ಅಲ್ಲಿರುವಾಗ ವಿನೀತ್ಗೆ ಬಿಟ್ಟರೆ ಬೇರೆ ಯಾರಿಗೂ ಸಹ ಕೇಳಿಸಿಲ್ಲ. ಯಾವಾಗ ನಾವು ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೋ ಆಗ ಈ ಸೌಂಡ್ ರೆಕಾರ್ಡ್ ಆಗಿರೋದು ಕಂಡು ಬಂದಿದೆ. ಬಟ್ ಈ ಸೌಂಡ್ ಹೇಗೆ, ಯಾವಾಗ, ಎಲ್ಲಿಂದ ಬಂದಿದೆ ಅನ್ನೋದು ನಮಗೂ ಗೊತ್ತಿಲ್ಲ, ಇನ್ನು ನಿಗೂಢವಾಗಿದೆ. ಈಗ ಹಿಂಗೆ ಭಯ ಪಟ್ರೆ ಹೆಂಗೆ ಹೇಳು? ಎಲ್ಲಿ ಸೌಂಡ್ ಇಲ್ಲ ಬಾ. ಇದೆ ಅನ್ಸುತ್ತಲ್ಲ? ಹಾಂ ಇದೆ. ಪ್ಲೇಸಿಗೆ ಬಂದಿದ್ದೀವಿ. ಅಂತೂ ಇಂತೂ ಮೇನ್ ಪಾಯಿಂಟು, ಆ ಒಂದು ಪ್ಲೇಸ್ನ ಮೇನ್ ಪಾಯಿಂಟ್ ಒಂದು ಬಂಡೆ ಹತ್ರ ನಾವು ಬಂದಿದ್ದೀವಿ. ಸೊ ಇದೇ ಬಂಡೆಯಲ್ಲಿ ಅದು ಕುತ್ಕೊಳ್ಳುತ್ತೆ, ಇಲ್ಲಿ ನೋಡಿದ್ದಾರೆ ಅಂತ ಜನ ಹೇಳ್ತಾರೆ. ಸೊ ಇದೇ ಒಂದು ಜಾಗದಲ್ಲಿ ನಾವು ಒಂದು ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲೇ ಫೈರ್ ಕ್ಯಾಂಪ್ನ ಹಾಕಿ ನಾವು ಕೆಲವೊಂದು ಚಿಕನ್ನ ತೊಗೊಂಬಂದಿದ್ದೀವಿ. ಸೊ ಚಿಕನ್ನ ಇಲ್ಲೇ ಮಾಡಿ ತಿಂತೀವಿ. ನೋಡೋಣ ಏನಾದರೂ ಆ್ಯಕ್ಟಿವಿಟೀಸ್ ನಮ್ಮ ಕಣ್ಣು ಕಾಣಿಸುತ್ತಾ, ನಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗುತ್ತಾ ಅನ್ನೋದು ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ.
ಈಗ ನಾವಿಲ್ಲಿ ಇದೇ ಒಂದು ಮೇನ್ ಪಾಯಿಂಟಲ್ಲಿ ಫೈರ್ ಕ್ಯಾಂಪ್ನ ಹಾಕ್ತಾ ಇದ್ವಿ. ಫೈರ್ ಕ್ಯಾಂಪ್ ಹಾಕೋದಕ್ಕೆ ನಮ್ಮ ಹತ್ರ ಯಾವುದೇ ಸೌಲಭ್ಯಗಳಿಲ್ಲ, ಸೌದೆಗಳಿಲ್ಲ. ಅದಕ್ಕೆ ಸೌದೆಗಳನ್ನ ಹುಡ್ಕೋದಕ್ಕೆ ನಾವು 3 ಜನ ಒಬ್ಬೊಬ್ಬರೇ ಒಂದೊಂದು ದಿಕ್ಕಿಗೆ ನಾವೀಗ ಹೋಗ್ತಾ ಇದ್ವಿ. ನೋಡೋಣ ಸೌದೆ ಎಷ್ಟು ಸಿಗುತ್ತೆ, ಎಲ್ಲಿವರೆಗೂ ನಾವು ಫೈರ್ ಕ್ಯಾಂಪ್ ಹಾಕ್ತಿರೋದನ್ನ. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಹೋಗು, ಈ ಕಡೆ ಅಷ್ಟೇ ಏನೋ ಪ್ರಾಬ್ಲಮ್ ಇಲ್ಲ ತಾನೇ? ಆಲ್ರೆಡಿ ಹಾಕ್ಬಿಟ್ಟು ಹೋಗಿದ್ರೆ ಬಂದಿಲ್ಲ ಅವ್ರು ಇನ್ನೂ. ನೀವೇ ಹಾಕ್ಬಿಟ್ಟು ಹೋಗ್ರಿ. ಎಷ್ಟೊತ್ತು ಎಷ್ಟು ಸಿಕ್ಕಾಯ್ತಾ? ಗೈಸ್, ಇಲ್ಲಿ ನಾವು ಈಗ ಚಿಕನ್ ಹಾಗೂ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತಗೊಂಡು ಮಸಾಲೆ ಮಾಡ್ತಿದ್ದೀವಿ. ಆ ಮಸಾಲೆಯನ್ನು ಚಿಕನ್ಗೆ ಹಾಕಿ ಅದನ್ನು ಸಿಲ್ವರ್ ಶೀಟಲ್ಲಿ ಪ್ಯಾಕ್ ಮಾಡಿ ಆ ಪ್ಯಾಕ್ನ ಫೈರ್ ಒಳಗೆ ಹಾಕೋದೇ ನಮ್ಮ ಉದ್ದೇಶವಾಗಿತ್ತು. ಇಲ್ಲಿವರೆಗೂ ನಿಗೂಢವಾದ ಸೌಂಡ್ನ ಬಿಟ್ಟರೆ ನಮಗೆ ಯಾವುದೇ ತರಹದ ಫೀಲಿಂಗ್ಸ್ ಇನ್ನೂ ಆಗಿಲ್ಲ. ಬಟ್ಟು ಬಿದ್ದೋಗಿರೋ ಪ್ಲೇಸಲ್ಲಿ ಇಕ್ಕಿ. ಅಂತೂ ಇಂಟು ಎಲ್ಲ ಪ್ಯಾಕ್ ರೆಡಿ ಆಯಿತು, ಎಲ್ರಿಗೂ ಅಂಟಿದ್ದಾಯಿತು. ಅದು ಹಾಕಿದ್ರೆ ಬಿದ್ದೋಗುತ್ತೆ. ಕೆಳಗಡೆ ಬಿದ್ದೋಗುತ್ತೆ ಅವೆಲ್ಲ. తీసుకొని చేతిలో పెట్టండి. అంగీక ಅನುಭವ మస్తుగా ఫైర్ క్యాంప్ అవుతా ఉంది. ಮಗ ಇದು ಇಕ್ಬಿಡಿ ಹೇಳ್ತೀನಿ. ಸೈಡಲ್ಲಿ ಆಯ್ತು, 7 ನಿಮಿಷ ಆಯಿತು. ಇನ್ನೊಂದು 25 ನಿಮಿಷ ಬೆಂದಿರುತ್ತೆ. ಸೊ ರೈಸ್ ನೋಡ್ತಾ ಇರ್ಬೋದು, ಕೆಂಡ ಹಾರಿದೆ. ಸೊ ಚಿಕನ್ ಬೆಂದಿದೆ. ಸೊ ಚಿಕನ್ ನಾವು ಎತ್ತಿದ್ದೀವಿ, ಇದ್ದೀನಿ. ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಗಿರುತ್ತೆ. ರೈಸ್ ಬಿಸಿ ಇದೆ. ಬಿಸಿದಪ್ಪ, ತುಂಬ ಬಿಸಿದೆ. ಬರೋ ರಾಮಾಚ ಬಂದಕ್ಕ ಈ ಕಡೆ ಬಂದರು. ಸೊ ಗೈಸ್ ನೋಡ್ತಾ ಇರ್ಬೋದು, ಗೈಸ್ ಚಿಕನ್ ಆಗಿದೆ. ಸೊ ಗೈಸ್ ಇಲ್ಲಿವರೆಗೂ ಆ್ಯಕ್ಚುಲಿ ನಮ್ಗೆ ಯಾವುದೇ ಥರ ಒಂದು ಅನುಭವ ಆಗಿಲ್ಲ. ಆಲ್ಮೋಸ್ಟ್ ಟೈಮು ಒಂದು 2:10 2:20 ಆಗಿದೆ. ಇಲ್ಲಿವರೆಗೂ ನಮ್ಗೆ ಯಾವುದೇ ಥರ ಅನುಭವ ಆಗಿಲ್ಲ. ಸೊ ನಿಮಗೇನಾದರೂ ಆಯಿತಾ? ಇದ್ಮೇಲೆ ಆಗುತ್ತೆ ಅಲ್ವ ನಮ್ಗೆ ಗೊತ್ತಿಲ್ಲ. 2:10 ಇನ್ನೂ ಒಂದು 40 ಮಿನಿಟ್ಸ್ ಇದೆ, 50 ಮಿನಿಟ್ಸ್ ಇದೆ. ಸೊ ನೋಡೋಣ, ಕಾದು ನೋಡೋಣ. ಈಗ ನಾವು ತಿನ್ನೋಣ. ನೋಡ್ರಪ್ಪ, ಟೇಸ್ಟ್ ನೋಡ್ರಪ್ಪ. ತಗೊಳ್ಳಿ ಬ್ರೋ. ಇನ್ನೂ ಒಂದು 3 ಪೀಸ್ ಇದೆ ನೋಡ್ರಪ್ಪ, 3 ಪ್ಯಾಕ್ ಇದೆ ಇದಕ್ಕೆ. ನೀವು ಹೇಳ್ಬೇಕಪ್ಪ ಮಾಡಿರೋದು ಹಂಗಿದೆ ಮಜಾ. ಸ್ವಂತ ಮಸಾಲೆ ಮಿಕ್ಸ್ ಹೊಡಿದಾನೆ ಅಂದರೆ ತಿನ್ರಿ ಏನೋ ಗೊತ್ತಿಲ್ಲ ಗುರು. ನೀವು ಮಾಡಿರೋದು ತಿನ್ರಿ.
ಸುಮ್ಮನೆ ಏನ್ ಜೋಕ್ ಮಾಡ್ಬೇಡ. ಏನಾಯ್ತು? ಜಾಗ ಖಾಲಿ ಮಾಡೋಣ ಮಚ್ಚ.